ಇರಾನ್ ಇಸ್ರೇಲ್ ಯುದ್ಧ ಒಳಗೊಳಗೆ ಏನೆಲ್ಲ ಆಗ್ತಾ ಇದೆ. ಇರಾನ್ಗೆ ಟ್ರಂಪ್ ಮತ್ತೆ ಬಿಗ್ ವಾರ್ನಿಂಗ್. ಹೇಗಿದ್ದಾರೆ ಕನ್ನಡಿಗರು? ಇವತ್ತು ಯಾರೆಲ್ಲ ವಾಪಸ್? ಮಹಾಯುದ್ಧ. ಇರಾನ್ ಮೇಲೆ ದಾಳಿಗೆ ಟ್ರಂಪ್ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ದಾಳಿಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳೋದಿಕ್ಕೆ ಇದೀಗ ಡೊನಾಲ್ಡ್ ಟ್ರಂಪ್ ಆದೇಶವನ್ನ ಕೊಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ದಾಳಿಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳೋದಿಕ್ಕೆ ಡೊನಾಲ್ಡ್ ಟ್ರಂಪ್ ಆದೇಶವನ್ನ ಮಾಡಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೀಗ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದಾರಲ್ಲ. ಸೊ ಇಸ್ರೇಲ್ಗೆ ಈಗಾಗಲೇ ತೈಲ ಪೂರೈಸುವ ಟ್ಯಾಂಕರ್ಗಳನ್ನ, ಯುದ್ಧ ವಿಮಾನಗಳನ್ನ ರವಾನೆ ಮಾಡಲಾಗಿದೆ. ಫ್ರೆಸ್ಟ್ ವೇಕ್ ಸ್ಕಾಟ್ಲೆಂಡ್ನ ಯುರೋಪ್ ವಾಯುನೆಲೆಗಳಿಗೆ ರವಾನೆಯನ್ನ ಮಾಡಲಾಗಿದೆ. ಇಟಲಿಯಿಂದ ಸೌದಿ ವಾಯುನೆಲೆಗೆ ಯುದ್ಧ ವಿಮಾನಗಳನ್ನ ರವಾನೆ ಮಾಡಲಾಗಿದೆ. ಯುರೋಪ್ ವಾಯುನೆಲೆಗೂ ಕೂಡ ಇದೀಗ ರವಾನೆಯನ್ನ ಮಾಡಲಾಗಿದ್ದು 12 F-16 ಯುದ್ಧ ವಿಮಾನಗಳನ್ನ ವಾಯುನೆಲೆಗೆ ರವಾನೆ ಮಾಡಲಾಗಿದೆ. ಅಮೆರಿಕ ನಡೆಯಿಂದ ಇದೀಗ ಇರಾನ್ ಕಂಗಾಲಾಗಿದೆ. ಒಂದ್ ಕಡೆ, ಮತ್ತೊಂದು ಕಡೆ ಇರಾನ್ ಹೇಳ್ತಾನೆ ಇದೆ ಇಸ್ರೇಲ್ ನಮಗೆ ಮೋಸ ಮಾಡಿದೆ, ಆ ಕಾರಣಕ್ಕಾಗಿ ನಾವು ಈ ಸಲ ಬಿಡುವ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದೆ. ಆದ್ರೆ ಇದೀಗ ಯಾವಾಗ ಬೇಕಾದ್ರೂ ಇರಾನ್ಗೆ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಳಗೊಳಗೆ ಈಗಾಗಲೇ ಯುದ್ಧಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಕೂಡ ನಡೆಸಿಕೊಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯುದ್ಧ ವಿಮಾನಗಳ ಆಗಿರಬಹುದು ಅಥವಾ ಅದಕ್ಕೆ ಬೇಕಾದಂತಹ ಟ್ಯಾಂಕರ್ಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಈಗಾಗಲೇ ರವಾನೆ ಮಾಡಲಾಗ್ತಾ ಇದೆ. ಇರಾನ್ ಹಾಗೇನೆ ಇಸ್ರೇಲ್ ನಡುವೆ ಜೋರಾಗಿದೆ ಯುದ್ಧ. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ವೈಮಾನಿಕ ದಾಳಿಯನ್ನ ಮಾಡಲಾಗಿದೆ. ಇರಾನ್ನಿಂದ ಇಸ್ರೇಲ್ ಮೇಲೆ ಪ್ರತಿಯಾಗಿ ಕ್ಷಿಪಣಿ ದಾಳಿಯನ್ನ ಇದೀಗ ನಡೆಸಲಾಗಿದೆ. ದಾಳಿ ಪ್ರತಿ ದಾಳಿಗಳು ಜೋರಾಗಿ ನಡೀತಾ ಇದ್ದು, ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ವೈಮಾನಿಕ ದಾಳಿಯನ್ನ ಮಾಡಿದ್ರೆ ಇರಾನ್ ಕೂಡ ಇದೀಗ ಇಸ್ರೇಲ್ ಮೇಲೆ ಪ್ರತಿಯಾಗಿ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಇರಾನ್ ಯುರೇನಿಯಂ ಶುದ್ಧೀಕರಣ ಘಟಕ ಈಗ ಧ್ವಂಸ ಆಗಿದೆ. ಇರಾನ್ನ ರಾಡಾರ್ ವ್ಯವಸ್ಥೆಗೆ ಭಾರೀ ಪ್ರಮಾಣದ ಹಾನಿ ಉಂಟಾಗಿದೆ. ಇಸ್ರೇಲ್ನಿಂದ ಇರಾನ್ನ ಪರಮಾಣು ಸ್ಥಾವರಗಳನ್ನ ನಾಶ ಮಾಡಲಾಗ್ತಾ ಇದೆ. ಒಂದ್ ಕಡೆ ಇಸ್ರೇಲ್, ಮತ್ತೊಂದ್ ಕಡೆ ಇರಾನ್ ಎರಡೂ ಕೂಡ ಇದೀಗ ದಾಳಿ ಪ್ರತಿ ದಾಳಿಯನ್ನ ಮಾಡ್ತಾ ಇದ್ದು, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಯುದ್ಧ ಅನೌನ್ಸ್ ಆಗುವ ಚಾನ್ಸಸ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ಇರಾನ್ ಇಸ್ರೇಲ್ ನಡುವೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಯುದ್ಧ ಆಗಬಹುದು ಅನ್ನುವಂತಹ ಸಿಚುವೇಶನ್ ಇದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಕೂಡ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಒಳಗೊಳಗೆ ಏನಾಗ್ತಾ ಇದೆ, ಹಾಗೇನೆ ಅಲ್ಲಿರುವಂತಹ ಕನ್ನಡಿಗರನ್ನ ವಾಪಸ್ ಕರೆಸುವಂತಹ ಕೆಲಸ ಹೇಗೆ ನಡೀತಾ ಇದೆ? ಹೌದು ನವಿತಾ, ದಿನದಿಂದ ದಿನಕ್ಕೆ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂಥ ಮಿಲಿಟರಿ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂಥದ್ದು. ಈ ಒಂದು ಸಂಘರ್ಷ ಯುದ್ಧವಾಗಿ ಮಾರ್ಪಾಡಾಗುವ ಎಲ್ಲ ಲಕ್ಷಣಗಳು ಕೂಡ ಜಾಗತಿಕ ಮಟ್ಟದಲ್ಲಿ ಗೋಚರಣೆ ಆಗ್ತಾ ಇದೆ. ಈಗ ಅಮೆರಿಕ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಕೂಡ ಈ ಒಂದು ವಿಚಾರವಾಗಿ ಬಹಳ ಸ್ಪಷ್ಟವಾಗಿರುವಂಥ ಒಂದು ಸೂಚನೆಯನ್ನು ಮತ್ತು ತನ್ನ ನಿಲುವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇರಾನ್ಗೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಒಂದು ಏನು ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ನಿನ್ನೆ ನಡೆದಿರುವಂಥ G7 ಶೃಂಗಸಭೆಯಲ್ಲಿ ಅರ್ಧ ಸಭೆ ನಡೀತಾ ಇರಬೇಕಾದ್ರೆ ಅರ್ಧಕ್ಕೆ ಮೊಟಕುಗೊಳಿಸಿ ಡೊನಾಲ್ಡ್ ಟ್ರಂಪ್ ಅವರು ಹೊರನಡೆದಿದ್ದು ಯಾಕೆ ಅನ್ನುವಂಥದ್ದು ಇದೀಗ ಬಹಳ ಕುತೂಹಲವನ್ನ ಕೆರಳಿಸಿರುವಂಥದ್ದು. ನಿನ್ನೆ ಡೊನಾಲ್ಡ್ ಟ್ರಂಪ್ ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಎಲ್ಲ ಪ್ಲಾನ್ಗಳು ಕೂಡ ಸಿದ್ಧವಾಗಿದೆ, ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೀವಿ, ನಮ್ಮ ತಾಳ್ಮೆ ಕ್ಷೀಣಿಸ್ತಾ ಇದೆ ಅನ್ನುವಂಥ ಒಂದು ಮಾತನ್ನ ಒಂದು ಇರಾನಿಗೆ ಕೊಟ್ಟಿರುವಂಥದ್ದು. ಅಂತಂದ್ರೆ ನಾವು ಇಸ್ರೇಲ್ ಪರವಾಗಿ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದೀವಿ, ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಬೇರೆ ರೀತಿಯಾಗಿರುವಂಥ ವಾತಾವರಣ ಸೃಷ್ಟಿ ಆಗ್ಬೋದು ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಇರಾನಿಗೆ ಕೊಟ್ಟಿರುವಂಥದ್ದು. ಕಳೆದ 4-5 ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಸಂಘರ್ಷ ಯುದ್ಧ ಏನಿದೆ ಅದರಲ್ಲಿ ಈಗಾಗಲೇ ನೂರಾರು ಜೀವಗಳು ಸಾವನ್ನಪ್ಪಿರುವಂಥದ್ದು. ನಿನ್ನೆ ರಾತ್ರಿನೇ ಇಸ್ರೇಲ್ ಮತ್ತೆ ಇರಾನ್ನ ಟೆಹರಾನ್ ರಾಜಧಾನಿಯಲ್ಲಿರುವಂತಹ ಯುರೇನಿಯಂ ಪ್ಲಾಂಟ್ ಮೇಲೂ ಕೂಡ ದಾಳಿಯನ್ನ ಮಾಡಿದೆ. ನಿರಂತರವಾಗಿ ಇರಾನ್ನ ಬಹುದೊಡ್ಡ ಸಂಪತ್ತಾಗಿರುವಂತಹ ತೈಲ ಸಂಪತ್ತಿನ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂಥದ್ದು. ಇತ್ತ ಇರಾನ್ ಕೂಡ ಫತೇಹ್ ಅನ್ನುವಂಥ ಒಂದು ಮಿಸೈಲ್ನ ಮೂಲಕವಾಗಿ ಇಸ್ರೇಲ್ ಮೇಲೂ ಕೂಡ ನಿರಂತರವಾಗಿ ಕ್ಷಿಪಣಿಗಳನ್ನ ಮಿಸೈಲ್ಗಳನ್ನ ಹಾರಿಸಿ ದಾಳಿಯನ್ನ ಮಾಡ್ತಾ ಇದೆ. ಇವತ್ತು ಮತ್ತೆ ಅಂದ್ರೆ ಇಸ್ರೇಲ್ಗೆ ಪೂರಕವಾಗುವಂತ ನೆಲೆಯಲ್ಲಿ ವಾಯುನೆಲೆಯಲ್ಲಿ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಕೂಡ ಅಮೆರಿಕ ಪೂರೈಸ್ತಾ ಇರುವಂತದ್ದು, ಬೇಕಾಗಿರುವಂತಹ
ಇರುವಂಥ ತೈಲ ಸಂಪತ್ತಾಗಿರ್ಬೋದು ಅಥವಾ ಫೈಟರ್ ಜೆಟ್ಗಳನ್ನು ಕೂಡ ಇವತ್ತು ಪೂರೈಸ್ತಾ ಇರುವಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ.